ಇದೊಂದು ಕಮ್ಮಿ ಆಗಿತ್ತೇನ, ಇದು ಶುರುವಾಯ್ತು. ಅಷ್ಟು ರೀತಿ ಹೇಳ್ತಿದ್ದೀನಿ ಹೋಗಿ ಮುಲ್ಕೇಳಿ ಅಂತ ಅಂದ್ಕೊಂಡಿದ್ರೆ ಕಂಡು ಕೂಡಲೇ ಅಷ್ಟು ಕುಡಿಲೇಬೇಕಿದೆ. ಕುಡಿಸ್ತಾಗೋತದ ಹುಟ್ಟಿದ ಮೇಲೆ ಕಾಣಲ್ಲ. ಕುಡಿಯೋ ಭೋಗ ಏನೇ ಇದ್ರೆ ಅತ್ಲಾಗ ಒಬ್ಬರೇ ಇದ್ದಾಗ ಕುಡ್ಕೊಂಡಿದ್ರು ನಂಗೆ ಚಿಂತೆಗಿರಲ್ಲ. ಈಗ ಮನೆಗೆ ಹೋದ್ರೆ ತಮ್ಸದ್ದೇ ಹೇಳ್ತಾರ, ಅವ್ರು ಹಿಂಗೆ ಹೇಳಿದ್ರೆ ಹಿಂಗೆ ಅಂತ ಇದ್ರೆ ಪಲ್ಲವಿ ತಾಯಿಗೆ ಕೈ ಚಪ್ಪಳೆ ಹಾಕೊಂಡು ನಗಾಡ್ತದೆ. ಹಣೆ ಬರ ಹಿಂಗೆ ಅಂತ ಒಂದಕ್ಕೆ 100 ಮಾಡಿ ಇಡೀ ಊರು ತುಂಬ ಹೇಳ್ಬೇಕೇನೋ. ಇನ್ನು ಎಲ್ಲಿ ಬಾಸ್ ಬರ್ತದೆ ನಾ ಹೇಳಿದ್ದು. ಸನಿ ಅಂತ ಉಳಿಯಕ್ಕೆ ಹೇಳಿದ್ದೆ ಅಲ್ಲ, ನಾನೇನು ಹೇಳ, ನಂಗೆ ಮನೆಗೆ ಹೋಗಲಿ ಅನ್ನಂಗೆ ಇತ್ತು. ಹೆಂಗಸ್ರಿಬ್ರು ಇರೋದು ಮನೆಯಲ್ಲೇ, ಇಲ್ಲೇನು ಕಡಿತಿರಲ್ಲ, ಅದೇ ಅಲ್ಲೇ ಉಳ್ದೇ ಬಿಡ್ತು. ನಾವು ಹೇಳೋಕ್ಕತ್ತದ ಹೋಗಿ ಅಂತ ತಂಗೆ ಬೇಕು ಜೀವ, ಯಾರಿಗೆ ಹೇಳೋದು. ಮತ್ತೆ ಏನು ಬೇಡದಾಗ್ಬೇಕಾದ್ರೆ ಎದ್ದು ಕತ್ಕೊಂಡು ಮಗಳನ್ನಗಷ್ಟ ಕತ್ಕೊಂಡದೆ. ಹೋಗ್ಕಿನ್ಲಿ ಅವ್ರ ಮನೆಗೆ ಹೋಗ್ಕಿನ್ಲಿ, ಬೋಲಿ ಬಿಡಿಸ್ತೀನಿ. ಆಮೇಲೆ ನಾವೇನಾರು ಸಣ್ಣಕ್ಕಂತ ತಪ್ಪು ಮಾಡೋಂಗಿಲ್ಲ. ಆಕಾಶ ಭೂಮಿ ಮುಂದೆ ಮಾಡ್ಕೊ ಹೋಗಕ್ಕೆ ಗೊತ್ತಾಗ್ತದೆ, ಇದು ಗೊತ್ತಾಗಲ್ಲನ. ಎಂತ ಈಗ ಮಣ್ಣು ಹೇರಕ್ಕೆ ಕೊಡ್ತಾನೆ ಎಂತ ಕೇಳಬೇಕಿತ್ತ? ಯಾವುದೋ ಒಂದು ನಿಗ್ದಿ ಹೇಳಲಿ, ಆಗಲ್ಲ ಅಂತ ಕಂಡ್ರೆ ಅಲ್ಲಿ ಇವರು ಸುಂದರ್ಸಕ್ಕೆ ಆಗ್ತದೆ. ದರೆ ಬದಿನೇ ಸ್ವಲ್ಪ ಧರಿಸ್ಬೋದು, ಏನು 150 ಮರಕ್ಕಲ್ಲ ಅಂತ ಮಿಕ್ಕಿ ಸಾಕಾಗದೇ ಇದ್ರೆ ಎಡೆಡೆ ಬುಟ್ಟಿ ಹಾಕಿದ್ರೆ ಸಾಕು. ಬೊತ್ತೀನಿ ಅಂದರೆ ಅವರು ಈಗ ನಮಗಂತ ಮಾತು ಕೊಟ್ಕೊಂಡಿದ್ದು ಇನ್ನು ಬೇರೆಯವ್ರ ಮನೆಗೂ ಹೋಗಲ್ಲ. ಈ ಥರ ಮಳೆ ಬತ್ತಿದ್ರೆ ಅವ್ರಾರು ಬಂದು ಎಂತ ಮಾಡ್ತಾರೆ? ಮಳೆ ಬಂದರೆ ಏನು ಇದು ಮನುಷ್ಯರು ಇದು ಮಾಡ್ಬೇಕಾ? JCB ಎತ್ತೆ ಹಾಕೋದಪ್ಪ, ತಂದು ಹಾಕೋಕ್ಕೇನು ಓರೋದು ಕಡಿಕೆ ನೋಡ್ಕೊಂಡ್ರೆ ಸಯ್ಯ. ಅಲ್ಲ ಮಣ್ಣು ಹೇರಕ್ಕೆ ಶುರು ಮಾಡಿದ್ಮೇಲೆ ಮಳೆ ಬಂದರೆ ಟ್ಯಾಕ್ಟ್ರಲ್ಲಿ ಪೂರ್ತಿ ತೊಳ್ಕೊಂಡು ಹೋಗಲ್ಲ. ಈಗ ಆಗಿದೆ ಮರೆಯೇ, ಒಂಚೂರು ಮಳೆ ನಿಲ್ಲಿ ತಡಿ ಅಂತ ಅದಾರ ಅವರು. ನಾನು ಹಂಗೆ ಹ್ಞೂ ಅಂದೆ. ಈಗ ಅಷ್ಟು ಗಡಿಬಿಡಿ ಏನು ಒಂದು ಪಕ್ಷ ಇಲ್ಲಿ ಹೇರ್ ಹಾಕಿಂಡ್ರು ಇದು ಹಾಕಕ್ಕಾಗ್ತದ ಈ ಮಳೆಯಲ್ಲಿ? ಏನು ಹಂಗೋ ಹಿಂಗೋ ಈಗ ಊರ ಮೇಲೆ ಇದ್ದವ್ರದ್ದೆಲ್ಲ ಪೂರೈಸ್ಕೊಂಡು ಕಡಿಗೆ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಏನು ಬುಡ ಬಿಟ್ಟು ಸ್ವಲ್ಪ ದಿವಸ ಆತ. ಬುಡ ಹೇಸಲ್ಲ ಅದು. ಯಾರು ಹೇಳ, ನಾನು ಮಾತು ಯಾರು ಕೇಳ್ತಿರ್ಬೇಕತ್ತಲ್ಲ. ಲೇ ಇದೆ ಒಂದು ಲೋಟ ಕುಡಿಯೋಕೆ ಕೊಡ. ಅಲೇಸ್ದಾನೆ ಒಂದು ಲೋಟ ಕಾಪಿ ತಗೋ ಬಾ. ನಿನ್ನ ಮಾವ ಎಂತ ಇನ್ನು ಹೇಳನ ಹೊತ್ತುಣ್ಕೆ ಮನೆ ಕಡೆ ಹೋಗ್ಬೇಕು ಅಂತಿದ್ರು. ಇಲ್ಲ ಹೇಳಲೇನು, ರಾತ್ರಿ ಇಡೀ ನಿದ್ರೆ ಮಾಡಲಲ್ಲ, ಹಂಗಾಗಿ ಹೇಳಲೇನು. ನಿದ್ರೆ ಮಾಡಿದೆ ಓಡೋಗ್ಲ. ಕ್ವಾರಿಯೋದು ಅಂದರೆ ಇಡೀ ಮನೆಗೆ ಕೇಳ್ತಿತ್ತು ನಿದ್ರೆ ಮಾಡ್ಲಂತ. ನೀನು ಬೇಕಾದ್ರೆ ಅಲ್ಲಕ್ಕೆ ಹೋಗಿ ಎಬ್ಸು ಮನೆ ಕಡೆ ಹೋಗಲಿ. ಅಲ್ಲಿ ಕಡೆಗೆ ಏನು ತಿಳ್ಕೊಂಡಾರ ಅಲ್ಲ ಇದಕ್ಕೊಬ್ಳಿಗೆ ಅಂತ ಆತ ಅಂತೀನಿ. ಕಾಪಿ ತಗೋಬಾ ಅಂಥೇಳಿ ಅಷ್ಟೊತ್ತಿಂದ ಹೇಳ್ತಿದ್ದೀನಿ. ಹೇಳ್ಬೇಕಾದ್ರೆ ತಂದು ಇಲ್ಲಿ ಇಡ್ತಿತ್ತಪ್ಪ, ಇಷ್ಟೊತ್ತಾದರೂ ಸದ್ದಿಲ್ಲ ಕಾಪಿದ. ಕಾಪಿ ತಂದಾನೆ, ಕಾಪಿ ಅಲ್ಲಿ ಇಟ್ಟಿನಿ, ಕೈ ನಣುಕ್ತದೆ, ಬಂದು ಕೊಡ್ಕೊಂಡು ಹೋಗಿ. ಕಾಲು ಬುಡಕ್ಕೆ ತಂದು ಕೊಡಿಸ್ತೀನಿ. ಅಲ್ಲಿ ಇಲ್ಲೇ ಇದ್ದೀಯೇನೆ. ನಾನು ಹಂಗಾರೆ ಕೊಟ್ಟಿಗಿಟ್ಟಿಗೆ ಹೋಗ್ಯದೇನೋ ಕೇಳಲೇನೋ ಅಂತ ಮಾಡ್ತೀನಿ. ನಿಂಗೆ ಅಂತ ಆತೆ ಕಾಪಿ ಗೀಪಿ ಕೊಡಲ್ಲ, ಕಾಸ್ಲೇ ಇಲ್ಲ ಇನ್ನೂ. ಕಾಪಿ ಬಗ್ಸಿ ಅಲ್ಲೇ ಊಟ ಟೇಬಲ್ ಮೇಲೆ ಇಟ್ಟೇನೆ, ಕೈ ನುಣುಕ್ತದೆ. ಅದು ಅಲ್ಲಿಂದ ಒಂದು ತಕೊಂಡು ಕುಡಿಯೋಕ್ಕಾಗಲ್ಲ. ಏನು ಕಾಲು ಬುಡಕ್ಕೆ ತಂದು ಕೊಡ್ಬೇಕಾ? ಓ ಹೆಗ್ಗುಡ್ತಾರೆ ಸಿಟ್ಕೊಂಡಾರೆ. ಈ ಜ್ಞಾನ ಆಗ್ತದೆ ಅಷ್ಟು ಕಂಡಪಟ್ಟೆ ಮಾತಾಡೋದ್ನ ಎಂತ ಜ್ಞಾನೇ ಆಗಲ್ಲ. ಇಲ್ಲಪ್ಪ ಎಂತ ಅಷ್ಟೆಲ್ಲ ಏನೇನು ಮಾಡಲ ಎದುರುಗೆಲ್ಲ ಎಂತ ಹಿಂಗೆ ಸಿಟ್ಟು ಮಾಡ್ಕಿತ್ತಿರಲ್ಲ. ಏನು ಗೊತ್ತಿ ಸಾಯೋದೀಗ. ಅಲ್ಲ ನಿಂಗೆ ಎಂತ ಆತೆ? ಮನೆಗೆ ಯಾರು ಬಂದಾಗ ನಿಮ್ಮದೊಂದು ಹಲವಂಗ ಎಂತ ಆತ? ಈಗ ಸಿಟ್ಟು ಮಾಡ್ಕೊಳಕ್ಕೆ ಎಂತ ಆತ ನೋಡೋಣ ಹೇಳ. ಈ ಕಾಪಿ ದಿನಾನು ಇದೇ ಮಾಡ್ತಿದ್ದ, ನೀನು ಊಟ ಟೇಬಲ್ ಮೇಲೆ ಇಡ್ತಿದ್ದ, ಬಂದು ಕೊಡ್ತಿರ್ಲ. ಅಷ್ಟೊತ್ತಿಂದ ಕರಿತಿದ್ದೀನಿ ಅಂತ ತಂದು ಕೊಡೋಕ್ಕಾಗದೆ ಇಲ್ಲಿ ಬಂದಮೇಲೆ ಊಟ ಟೇಬಲ್ ಮೇಲೆ ಇಟ್ಟೀನಿ ಅಂತೀಯ. ಎಂತ ಈಗ ಸೀಟ್ಗಳು ಅಂಥದ್ದು ಏನಾಗಿದೆ? ಇದು ಸಾಮಾನ್ಯ ಅಂತ ಬೇಕಿತ್ತ ಮನೆಗೆ? ಬೇಕಾದ್ರೆ ಹೇಳಿದ್ರೆ ಅವ್ನು ಹೋಗ್ತಾರಲ್ಲ ಈಗ. ಹಾಂ
ಹಾಂ ನೋಡಿ, ಈಗ ಎಂಥದನ್ನ ತರಿಸ್ಬೇಕಿತ್ತು, ಅಂಗಡಿಗೆ ಕಳಿಸಿ. ಜೊತೆಗೆ ನಿಮಗೂ ಎಂತಾರು ಬೇಕಾದ್ರೆ ತರಿಸಿ ಹೇಳಿ. ನಿನ್ನೆ ಕತ್ಲೆಟ್ ಸಾಕಾಗ್ಲೇನ? ಈಗ ಬೆಳಗ್ಗೆ ಆದ್ಮೇಲೆ ಇನ್ನೊಂದು ಸುತ್ತ ಶುರು ಮಾಡ್ಕಿಬೋದೆ. ಅಯ್ಯೋ, ನಾಚಿನಗಿನಾರು ಆಗಲ್ಲಲ್ಲ. ಹೊಲ್ಲಕ್ಕೆ ಮಾತಾಡೆ. ಅಲ್ಲ, ಈ ನಮ್ನಿ ಸಿಟ್ಟು ಮಾಡ್ಕಿತ್ತಿದ್ದೀಯಲ್ಲ, ನಿಂಗೆ ಎಂತ ಆತ? ಎಂತ ಅಂಥದ್ದು ಏನು ಮಾಡಿದೆ ನೋಡೋಣ ನಾನೀಗ? ಮಾತಾಡ್ತದೆ ಹಂಗೆ ಗಂಡ ಬಟ್ಟೆ ಏನು ಹೊಡಿಲೆ ನಾನು? ನನಗೇನು ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂತ ಮಾಡ್ದ? ಮಾತಾಡೋದು ನೋಡಿದ್ರೆ ಎಂಥದ್ದು ಈಗ ಅಂಥದ್ದು ಏನು ಮಾಡೀನಿ ನಾನೀಗ? ಊಟ ಅದಕ್ಕೂ ಮುಲ್ಗಿಡೋದೆ ಅಂತ ಕೇಳ್ಕೊಂಡು ಕೂತೀವಿ ಸ್ವಲ್ಪ ಹೊತ್ತು. ನಮ್ಮ ಮನೆ ಸುದ್ದಿನೇ ಮಾತಾಡ್ಕಿದ್ದ ಇದ್ದು ಅಷ್ಟೇ. ಆಮೇಲೆ ಹೋಗಿ ನಿದ್ದು ಬಂದಕ್ಕೂ ಮಲ್ಕಿಣ್ಣೀಮಪ್ಪ. ಏನಾಗ ನೀ ಹೇಳೋದು ನೋಡಿದ್ರೆ ಎಂತ ಮಾಡಿವೆ ಏನೋ ಅನ್ಬೇಕು. ನಿದ್ದು ಬಂದಕ್ಕೂ ಹೋಗಿ ಮಲ್ಕೊಂಡಿದ್ದ. ಮುದ್ದಣ್ಣಿ ಏನಾರು ಬಂದು ಬಿಡಿಸ್ತಾ ಇದ್ದಿದ್ರೆ ಕುಸ್ತಿ ಬಿದ್ದು ಹೋಗಿರ್ತಿತ್ತು. ಈ ಕಡೆ ಕಪ್ಪಲಿಗೆ ಹೊಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತೇನೋ. ಮತ್ತೆಂತಾರಿಲ್ಲ, ಸ್ವಲ್ಪ ಸುಮ್ಮನಿರೋ ನೀನು. ಬದ್ದಾದಾರ ಬಾಯಿ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯ. ಯಾವಾಗ ಮರತ್ತೆ? ಅಲ್ಲ, ಹಾಸಿಗೆ ಮಗ್ಳು ಕೊಡ್ಬೇಕಾದ್ರೆ ನಿದ್ದು ಬಂದು ಹೋಗ್ತಾವ ನಿಂಗೆ. ನಿದ್ರಗಣ್ಣಲ್ಲಿ ಸಪ್ನ ಗಿಪ್ನ ಬಿದ್ದಿತ್ತೇನೋ, ಇದನ್ನೇ ಜ್ಞಾನ ಮಾಡ್ತಾ ಮಲ್ಕೊಂಡಿದ್ದಲ್ಲ. ನನ್ನಿದ್ರೆ ಹೇಳಿದ್ಕಾತು, ಬಾಕಿದ್ದರಿದ್ರೆ ಹೇಳ್ಗಿಳಿಯ ಕಡಿಕೆ. ಸುಮ್ಮನಿದ್ರೊಂದಾತು ನೋಡಿ ಹೇಳಿನಿ. ಕುಡ್ಕೊಂಡು ಆ ಥರ ರಂಪ ರಾವಣ್ಯ ಮಾಡಿದ್ದಲ್ದೆ ಸಪನ ಬಿದ್ದಿತ್ತಂತ ನನಗೆ. ಅಷ್ಟು ಗೊತ್ತಾಗಲ್ಲ, ಸಣ್ಣ ಬಾಲಲ್ಲ ನಾನು. ಸಾಕು ಅಪ್ಪ, ಸುಮ್ಮನಿರು ಮಾರತಿ. ಏನು ಪ್ರಪಂಚಕ್ಕಿಲ್ದಿದ್ದಳು ಇದೇ ಸೈ. ಗೌಡ್ಸ್ರು ಯಾರು ಕುಡಿಯೋದೇ ಇಲ್ಲ ನೋಡು ಊರಲ್ಲಿ. ಎಲ್ಲ ಕುಡ್ಕೊಂಡು ಅಂಗಡಿ ಮನೆ ಬಾಗಿಲಲ್ಲೆಲ್ಲ ಇದು ಮಾಡೋದು ನೋಡಿದ್ರೆ ಸಾಕು ಅವಾಂತರನ. ಅಂಥವ್ರ ಮನೆಯಲ್ಲೇ ಹಿಂಡ್ರು ಸುಮ್ಮನೆ ಇರ್ತಾರೆ. ನೀ ನೋಡಿದ್ರು ಎಲ್ಲ ಮನೆಗೆ ಯಾರೋ ಅಪರೂಪಕ್ಕೊಂದ್ಸರಿ ಬಂದಿದ್ದ ಅಂಥೇಳಿ ತಗೊಂಡು ಮಾತಾಡ್ತಾ ಕೂತಿದ್ದು. ಅದಕ್ಕೆ ಒಂದು ಹೇಳ್ತೀಯ ಸುಮ್ಮನೆ ಹಿಂಗೆ ಮಾಡೋ ಕೆಲಸ ಮಾಡು. ಏನು ಕೇಳೋ ಇದ್ದೀನಿ ಅಂತ ಊರ ಮೇಲೆ ಇದ್ಕೊಂಡ್ಸಂಗೆಲ್ಲ ಮಾಡಿದ್ರೆ ಇನ್ನೇನು ಮಾಡ್ತಿದ್ದ ನೀನು? ಹಂಗೆ ನಾನು ಹೇಳ್ಬೋದು ಊರ ಮೇಲೆ ಇದ್ದರ ಸುದ್ದಿ. ಯಾಕೆ ಊರ ಮೇಲೆ ಗಂಡಸ್ರು ಮಾತ್ರ ಕುಡಿಯೋದಾ? ಹಿಂಗಸ್ರಿಗೆ ಏನು ಗಂಟ್ಲಿಲ್ಲ? ಗಂಟ್ಲು ಕೆಳಗೆ ಇಳಿಯಲ್ಲ ಅವರಿಗೆ? ನಿಮಗೆ ಗಂಡಸ್ರು ಅಂಗಡಿ ಮನೆ ಬಾಗಿಲಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತು. ಯಾಕೆ ಅದೇ ಅಂಗಡಿ ಬಾಗಿಲಲ್ಲಿ ಹಿಂಗಸ್ರು ಏನು ಮಾಡ್ತಾರೆ ಅಂತ ನೋಡ್ಲಂದ್ರೆ ನೀವು? ನಾನು ಹಾಗೆ ಮಾಡಿದ್ರೆ ತೆಗಿಯತ್ಲಾಗೆ ತಪ್ರಕ್ಕೆ ಕೊಟ್ಬಿಟ್ಟನು ಒಳ್ತಾನು. ಎಂತ ಮಾತಂತ ಆಡ್ತೀಯೆ? ಅದು ಏನು ಕೂಗ್ತೀಯಲ್ಲ ಈ ನಮ್ಮನೆ? ಆ ಮನಸ್ಸೆ ಅಲ್ಲೇ ಮಲ್ಕಿಂಡದೆ ಏನು ತಿಳ್ಕೊಬೇಕು? ಹಿಂಗ್ಸ್ರು ಆಡ ಮಾತಾನೆ ಇದ? ನೋಡಿ ಬರೀ ಬಾಯಲ್ಲಿ ಹೇಳಿದಕ್ಕೆ ಇಷ್ಟು ಸಿಟ್ಟು ಬರ್ತಾ ಇದೆ. ನೀವು ಆ ಥರ ಅವಾಂತರ ಮಾಡ್ತಿದ್ರಲ್ಲ, ಬಾಕಿದ್ದರಿಗೆ ಬುದ್ಧಿ ಹೇಳ್ತೀರಿ? 3 ಗಂಟೆ ಹೊತ್ತು ಕೂತ್ಕೊಂಡು ಒಂದು ಚೂರು ಏನಾರು ಇದ್ದಾಬೇಕಾರೆ ನಾಳೆ ಸಸಿಗೆ ಎಷ್ಟು ಸಸಾರ ಅದು ಗೊತ್ತಲ್ರಿ ನಿಮಗೆ? ಏನಾರು ತಿರುಗಿ ಹೇಳ್ದಕ್ಕೆ ಹೇಳ್ತದೆ. ಮನೇಲಿ ವಯಸ್ಸಾದರೆ ಹಿಂಗೆ ಮಾಡ್ತಾರೆ, ನಾನು ತಪ್ಪು ಮಾಡೋದ್ರಲ್ಲಿ ಏನಿದೆ ಅದಕ್ಕೆ ಯಾಕೆ ಬೈತೀರಿ ಅಂತದೆ. ಯಾವ ಬಾಯಿ ತಗೊಂಡು ಹೇಳೋದ? ಯಾವ ಮುಖ ತಗೊಂಡು ಹೇಳ್ತೀರಿ ನೀವು? ಓ, ಎದ್ದು ಬಂದ್ರ? ನಾನೇ ಈಗ ಎಬ್ಸ್ಬೇಕು ಅಂತ ಮಾಡಿದ್ದೆ. ಬೆಳಿಗ್ಗೆ ಬೇಗ ಹೋಗ್ಬೇಕು ಅಂದಿದ್ರಲ್ಲ, ನೋಡಿದೆ ಒಂದ್ಸತಿ ಬಂದು ಜೋರು ನಿದ್ರೆ ಮಾಡ್ತಾಯಿದ್ರಿ. ಮತ್ತು ಎಂತಕ್ಕೆ ಎಬ್ಸೋದು ಅಂತ ಹಂಗೆ ಬಂದೆ. ಮುಖ ತೊಳಿರಿ, ಬನ್ನಿ ಟವಲ್ ತರ್ತೀನಿ, ಮುಖ ತೊಳ್ಕೊಬರ್ಬೋದು. ಅಮ್ಮ, ಮಾವ ಎದ್ರು. ಸುಮ್ಮನಿರು ಈಗ ಏನು ಮಾತಾಡಬೇಡ. ಮಾತಾಡಿದ್ರೆ ಕಡೆಗೆ ಮಾತಾಡೋಣ ಮನೆಗೆ ಹೋದ್ಮೇಲೆ. ಕಿವಿ ಭಾಳ ಸೂಟ್ ಅದಾವೆ, ಏನು ಮಾತಾಡಿದ್ರೂ ಕೇಳಿಸ್ತದೆ. ಹೇಳಿನಿ, ಸುಮ್ಮನೆ ಇದ್ಬೇಡ. ಕಾಪಿ ಯಾವಾಗಲೇ ಇಟ್ಟು ತಣ್ಣಗಾಗಿದೆ ಅನ್ನೋ ಬಿಸಿ ಮಾಡ್ತಾಗ ಬಾ, ಇಬ್ಬರಿಗೊಂದೊಂದು ಲೋಟ. ನಾ ಹೇರ್ ಕುತ್ಕೊಂಡಿರ್ತೀನಿ. ಅಲ್ಲ ಹೋಯ್, ಹೊತ್ತು ಸುಮಾರು ಆಗಿ ಹೋಗಿದೆ, ಎಚ್ಚರಿಕೆ ಇಲ್ಲ ಮಾರ್ರ. ಮೂಲಕ್ಕೆ ಸುಮಾರು ಹೊತ್ತು ಕಣ್ಣಿಗೆ ನಿದ್ದೆ ಹತ್ತಲ. ಹಿಂಗೆ ಎಂಥದೋ ಜ್ಞಾನ ಮಾಡ್ತಾ ಕೂತಿದ್ದೆ. ಆಮೇಲೆ ಎಷ್ಟೊತ್ತಿಗೆ ನಿದ್ದೆ ಬಂದು ಅಂತಲೇ ಗೊತ್ತಾಗಲ್ಲ. ಈಗ ನೋಡಿದ್ರೆ ಎಷ್ಟೊತ್ತಾಗಿದೆ. ಅಲ್ಲ, ಕತ್ಲಿಗೆ ಏನಾರು ಭಾಳ ಮಾತಾಡ್ನ ನಾನು? ಪಲ್ಲವಿ ಗಂಡು ಒಂಥರ ನನ್ನ ಮಕ್ಕ ನೋಡಿದ್ರೆ ಮುಗುಳು ನಗಾಡ್ತಾರಪ್ಪ. ನಾ ಎಂತ ಕೇಳಕ್ಕೆ ಹೋಗಲ್ಲ. ಎಂತ ಎಲ್ಲೋ ಒಂದೊಂದು ಜ್ಞಾನ ಆದಂಗೆ ಆಗ್ತದೆ, ಸುಸೂತ್ರ ಗೊತ್ತಾಗಲ್ಲ. ಎಂತ ಮಾತಾಡ ಕಲ್ಲು ಬಿದ್ದಿದ್ದು ನಾನು
ಎಂಥ ಕಾರು ಮುಟ್ಟಿದ್ನೇನೋ ಅಂತ ಕಾಣ್ತಾ ಇದೆ. ಭಾಳ ಇದು ಮಾಡಿ ಮತ್ತೆ ನೀವೆಲ್ಲರೂ ನಮ್ಮ ಹಿಂಗ್ಸ್ರ ಹತ್ರ ಎಲ್ಲರೂ ಹೇಳ್ಗಿಳಿರಿ. ಮಗಗೆ ಗೊತ್ತಾದ್ರೂ ಮತ್ತೇನಿಲ್ಲ, ಬಾಯಿ ಬಿಡೋಂಗಿಲ್ಲ. ಅಲ್ಲಿ ಹೋಗಿ ಹಂಗೆ ಮಾಡಿದ್ರಿ ಅಂತ ಅವನಾರು ಸ್ವಲ್ಪ ಹೆದರ್ತನ್ನಂಗೆ ಅಂತ ಹೇಳಲ್ಲ. ಇದು ಮತ್ತೇನಿಲ್ಲ, ಏನು ಹೇಳಕ್ಕೆ ಹೋದರೂ ಇದನ್ನೇ ಹೇಳಕ್ಕೆ ಶುರು ಮಾಡ್ತದೆ. ಮುದಳಿ ತೆಗಿಯತ್ಲಿ ನಗಿ ಇವನಿಗೊಬ್ಬನಿ. ಇನ್ನು ನಗ ಆಡಿಸ್ತೀನಿ ತಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಗಿ ಹಾರು ಹೋತಿತ್ತು. ನಾ ಬಂದು ಎಬ್ಸ್ತೇ ಇದ್ರೆ ನಿನ್ನ. ಈಗ ತೊಗೊಂಡೋಗಿ ಕೊಡು, ಕಾಪಿ ತೊಗೊಂಡೋಗಿ ಕೊಡು. ನಾನು ಬರಲ್ಲ ಅಲ್ಲಿ. ಸುಮ್ಮನಿರಮ್ಮ, ಎಂತಕ್ಕೆ ಹಂಗೆ ಮಾಡ್ತೀಯ? ಏನು ಅವ್ರೇನು ಯಾವಾಗಲೂ ಏನು ಕೊಟ್ಕೊಂಡಿರೋರು. ಒಂದೊಂದು ಸತಿ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಬೇಕಂತ ಮಾಡಿದ್ದಲ್ಲ ಅದು. ಇಬ್ಬರಿಗೂ ಗೊತ್ತಾಗಿದೆ ಈಗ ಹಂಗೆ ಮಾಡಬಾರ್ದಿತ್ತು ಅಂತ. ಅವರು ಅಷ್ಟೇ ನನ್ನ ಮುಖ ನೋಡೋಕ್ಕೆ ಒಂಥರ ಮಾಡ್ತಾ ಇದ್ದಾರೆ. ನೀನು ಕಾಫಿ ಕೊಡದೆ ನಾ ತೊಗೊಂಡು ಹೋದ್ರೆ ಕೊನೆಗೆ ಹಾಗೆ ಏನಾರು ತಿಳ್ಕೊತಾರಮ್ಮ, ಇವ್ರು ಸಿಟ್ಕೊಂಡೇ ಕಾಫಿ ತರಲ್ಲ ಅಂತ. ಸುಮ್ಮನಿರ. ನಂಗೆ ಅಪ್ಪಗೂ ಏನು ಭಾಳ ಹೇಳಕ್ಕೆ ಹೋಗ್ಬೇಡಮ್ಮ, ಸುಮ್ಮನಿರೋ ನೀನು. ಒಂದೊಂದು ಸತಿ ಹಿಂಗಾಗಿದ್ದಕ್ಕೆ ಎಂತಕ್ಕೆ ಆ ಥರ ಮಾಡ್ಬೇಕ? ಏನಾಗಲ್ಲಮ್ಮ, ಏನಾಗಲ್ಲ. ಏನು ಈ ವಯಸ್ಸಲ್ಲೂ ಇವನ್ನೆಲ್ಲ ಇದು ಮಾಡ್ದಿದ್ರೆ ಇನ್ಯಾವಾಗ? ಬಿಸಿ ಕಾಫಿ ತೆಗೆದು ಮಖಕ್ಕೆ ಸೋಕಿಬಿಟ್ಟೇನು ಈಗ ಹಿಂಗಿದ್ದೆ ಮಾತಾಡ್ತಿದ್ರೆ. ಸುಮ್ಮನೆ ತೊಗೊಂಡು ಹೋದ್ರೂ ಹೋಗು, ಇಲ್ಲಿದ್ರೆ ಬೇಡ. ನಾನು ಕೊಡೋದೇ ಇಲ್ಲ. ಕಾಫಿನೂ ಕೊಡಲ್ಲ, ತಿಂಡಿನೂ ಕೊಡಲ್ಲ. ಅಲ್ಲ ಅಮ್ಮ, ಪಲ್ಲವಿ ಏನು ತಿಳ್ಕೊತಾಳೆ? ಅವಳಪ್ಪ ಬಂದಾಗ ಸರಿ ನೋಡ್ಕೊಂಡ್ಲ ನೀನು ಅಂತ. ಅಲ್ಲ ಸುಳ್ಳಲ್ಲ, ನಂಗೆ ಅದು ಜ್ಞಾನಲ್ಲಿ ಎಲ್ಲತ್ತ ಪಲ್ಲವಿ ಎಲ್ಲತ್ತ ಇಪ್ಸಕ್ಕಾಗಲ್ಲ ಅದನ್ನು. ಏನು ತಿಳ್ಕೊತದೆ ಅಪ್ಪ ಬಂದಾಗ ನೋಡ್ಕಿಲ್ಲ ಅಂತೇಳಿ. ಯಾಕೆ ಅದಕ್ಕೆ ಗೊತ್ತಿಲ್ಲ ಅದ್ರ ಅಪ್ಪನ ಹೆಂಗೆ ನೋಡ್ಕೋಬೇಕು ಅಂತ. ಎದ್ದು ಬರೋಕ್ಕೆ ಹೋಗು, ಎದ್ದೊಂದು ಕಾಫಿ ತಗೊಂಡೋಗಿ ಕೇಳ. ಅಮ್ಮ, ನಂಗೆ ಅಲ್ಲಿ ಹೋಗಿ ಬಾ ಕಾಫಿ ಕೊಡು ಅಂತ ಬೆಣ್ಣೆ ತಿಕ್ತ ಕೊಡೋಕ್ಕಾಗಲ್ಲ. ನೀ ಕೊಡ್ತೀಯ ಅಂತ ಹೇಳಿ. ಅಲ್ಲವಾಯ್, ಜೋರು ನಿದ್ದು ಬಂದು ಹೋಗಿದ್ವೇ. ನಾನು ಮುದ್ದಣ್ಣಿ ಹತ್ರ ಹೇಳೋಣ ಅಂತ ಮಾಡಿದೆ. ಎಬ್ಸೋ ಒಂಚೂರು ಮತ್ತು ಹೊತ್ತುಣಿಕೆ ಬೇಗ ಹೋಗ್ಬೇಕು ಅಂದಿದ್ರಲ್ಲ. ಮತ್ತು ಅವನೇ ಹೇಳ್ದ ಜೋರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ. ನಿದ್ದು ಬಂದ್ವಾ? ಅಲ್ಲ, ಈಗಷ್ಟೇ ಹೇಳ್ತೀರಿ ಜೋರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ ಮತ್ತೆ ನಿದ್ದು ಬಂದ್ವಾ ಕೇಳ್ತೀರಿ. ಸುಮಾರು ಹೊತ್ತು ನಿದ್ದು ಬರಲ್ಲ. ಆಮೇಲೆ ಎಷ್ಟೊತ್ತಿಗೆ ನಿದ್ದು ಹೊತ್ತು ಅಂತಲೇ ಗೊತ್ತಾಗಲ್ಲ, ಎಚ್ಚರೇ ಆಗಲ್ಲ. ಈಗ ಹೊತ್ತಾಗಿ ಹೋತು. ಅಲ್ಲ, ಎಂತ ನಾವು ಭಾಳ ಇದು ಮಾಡಿದ್ವಲ್ರಿ ಕತ್ಲಿಗೆ. ನಿಮ್ಮ ಮಗ ಒಂಥರ ಮುಗುಳು ನಗಾಡ್ತಾರೆ ಮರ್ರ. ಥೋ, ನಿಮ್ಮ ಹೆಂಗಸ್ರು ಏನು ತಿಳ್ಕೊಂಡ್ರೇನು? ಹೆಂಗಸ್ರಿ ಅಂತ ತಿಳ್ಕೊಳಕ್ಕೆ ಅವ್ರಿಗೆ ಮೊಲಿಗೆ ಜೋರು ನಿದ್ರೆ ಗೊತ್ತಿಲ್ಲ. ನಾವು ಎಷ್ಟೊತ್ತು ಎಚ್ಚರಿದ್ದು ಅಂತಲೂ ಗೊತ್ತಿಲ್ಲ. ಅದಕ್ಕೆ ನೀವು ಮನೆಗೆ ಹೋಗಿ ನಿಮ್ಮ ಹಿಂಗ್ಸ್ರತೆ ಯಾರು ಬಾಯಿಗೆ ಬಿಟ್ಕಿಟ್ಟಿರಿ ಕಡೆಗೆ. ಕೂಡಲೇ ಸುದ್ದಿ ಬರ್ತದೆ ಇಲ್ಲಿಗೆ. ನಿಮ್ಮ ಮಗಳಿಗೆ ಗೊತ್ತಾದ್ರೆ ಸಾಕು, ಅತ್ತಿಗೆ ಪುಷ್ಟೋಗಿ ಹೇಳ್ತದೆ. ಸುಮ್ಮನೆ ಗುಲ್ ಮಾಡ್ಕೊಂಡಂಗೆ ಆಗ್ತದೆ. ನಾನು ಮನೇಲಿ ಅಂತ ಹೇಳಕ್ಕೆ ಹೋಗಲ್ಲ. ಮುದ್ದಣ್ಣಿ ಹಾಗೆಲ್ಲ ಅಂತ ಹೇಳಲ್ಲ. ನೀವು ಮಾತ್ರ ಮನೇಲಿ ಬಾಯೇ ಬಿಡಬೇಡಿ. ಇಲ್ಲಪ್ಪ, ನನಗೇನು ಹುಚ್ಚ, ನಾನು ಹಾಗೆಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಅದು ನಮ್ಮನೆ ಹಿಂಗ್ಸಿನ ಹತ್ರ ನಾನು ಹೇಳಲ್ಲ. ಪಲ್ಲವಿ ಎಲ್ಲರೂ ಗೊತ್ತಾಗಿ ಏನಾದ್ರು ಹೇಳ್ತದನ್ನು ಅಂತ ಮರ್ರ. ಪಲ್ಲವಿಗೆ ಹೆಸರಿತ್ತಂತ. ಇಲ್ಲ, ಅತ್ತೆ ಸೊಸೆ ಇಬ್ಬರಿಗೂ ಜೋರು ನಿದ್ರೆ. ಅವರಿಬ್ಬರಿಗೆ ಎಂಥದ್ದು ಗೊತ್ತಿಲ್ಲ. ಗೊತ್ತಾದರೆ ಈಗ ನಿಮ್ಮನೆಯಿಂದನೇ ಗೊತ್ತಾಗಬೇಕು. ನೀವು ಹೋಗಿ ಹೇಳದೇ ಇದ್ದರೆ ಯಾರಿಗೂ ಗೊತ್ತಾಗಲ್ಲ. ಮುದ್ದಣ್ಣಿ ಹಾಗೆಲ್ಲ ಹೇಳಲ್ಲ. ಹಂಗಾರ ಸೈ ಮರ್ರ, ನಾನು ಹೇಳಲ್ಲ. ಅಲ್ಲಿ ಭಾಳ ಏನು ತಗೊಂಡ್ಲಪ್ಪ. ಹಾಗೆ ಪೈದರ್ಕಿಲೆಲ್ಲ ನಾನು ಇಷ್ಟು ತಗೊಂಡೀನಿ. ನಿನ್ನೆನೇ ಯಾಕೋ ಒಂಚೂರು ಹೆಚ್ಚಾದಂಗೆ ಆಯ್ತು. ಭಾಳ ಪೌರಿತ್ತೇನೋ. ಅದು ಇದನ್ನು ನೋಡಿ ತಂದಿದ್ರೆ ಏನೋ ಗೊತ್ತಾಗದೆ ಹೋತು ಮರ್ರ. ಇಬ್ಬರೇ ಇದ್ದಿದ್ದಕ್ಕಾತು. ಎಲ್ಲಾರ ಮಾದಪ್ಪಣ್ಣ ಹಂಗಿದ್ದರೆಲ್ಲ ಇದ್ದರೆ ಮಾತಿಗೆ ಮಾತು ಬೆಳೆದು ಎಂತ ಆತಿತ್ತಂತಲೇ ಗೊತ್ತಾಗ್ತಿರಲ್ಲ. ಸುಮ್ಮನೆ ಹೇಳ್ತಾರೋ ಇವನ್ನೆಲ್ಲ ಇದು ಮಾಡಬಾರ್ದು ಅಂತ. ಇನ್ನು ಮಾತ್ರ ನಾನು ಇದ್ರ ಸುದ್ದಿ ಹೋಗಲ್ಲ ಮರ್ರ. ನಾನು ಹಾಗೆ ಜ್ಞಾನ ಮಾಡಿದೆ. ಇನ್ನು ಇದು ಸಾವಸಲ್ಲ ಅಂತ ಎಲ್ಲ ಅಪೂರ್ವಕ್ಕೊಂದ್ಸತಿ ಬಂದಿದ್ದಲ್ಲ ಅಂಥೇಳಿ ಇದು ಮಾಡಿದೆ. ನಂಗೆ ಎಂತ ಮಾತಾಡೀನಿ ಅನ್ನೋದೊಂದು ಒಟ್ಟು ಜ್ಞಾನ ಇಲ್ಲ. ಮುದ್ದಣ್ಣಿ ಬಂದು ಮಲ್ಗಿ ಅಂತ ಹೇಳಿದ್ದೊಂದು ಜ್ಞಾನ ಅದೇ. ಅದಕ್ಕಿಂತ ಮುಂಚೆ ಎಂಥದೋ ಮಾತಾಡೀನಿ, ಎಂತ ಅಂತ ಜ್ಞಾನ ಇಲ್ಲ.
ಹೋಗಲಿ ಬಿಡಿ ಅತ್ಲಾಗಿ, ಹೋಗಲಿ. ಇನ್ನಾದರೂ ಸುದ್ದಿ ಇದು ಮಾಡೋದೇ ಬೇಡ. ನನಗೆ ಈಗ ತಿಂಡಿ ಗಿಂಡಿ ಅಂತ ಬೇಡ, ಒಂದು ಲೋಟ ಕುಡಿಯೋಕ್ಕೆ ಅಂತ ಕುಡ್ಕೊಂಡು ಹೋಗ್ಬಿಡ್ತೀನಿ, ಮನೆ ಕಡೆ ಹೋಗ್ಬಿಡ್ತೀನಿ ನಾನು.